ಸರ್ಕಾರ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿಚಾರದ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹೊರಗಿನಿಂದ ಬಂದವರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡಲು ಮುಂದಾಗಿರುವುದು ಸರಿಯಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಒತ್ತಾಯಿಸಿದ್ದು, ಕೇಂದ್ರ ಗೃಹ ಸಚಿವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದು, ಹೊರಗಿನಿಂದ ಬಂದವರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡಲು ಮುಂದಾಗಿರುವುದು ಸರಿಯಲ್ಲ ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಾಂಗ್ಲಾದೇಶದಿಂದ ವಲಸೆ ಬಂದವರಿದ್ದಾರೆ. ವಲಸೆ ಬಂದವರನ್ನ ಜಮೀರ್ ಅಹ್ಮದ್ ಬಸ್ಗಳಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆ. ಮಹದೇವಪುರದಲ್ಲಿ ಸುಮಾರು 25,000 ಮಂದಿ ಅಕ್ರಮ ವಲಸಿಗರಿದ್ದಾರೆಂಬ ಮಾಹಿತಿ ಇದೆ. ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಕ್ರಮ ವಲಸಿಗರಿಗೂ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡಲು ಮುಂದಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಂತಹ ಏನು ಬಾಂಗ್ಲಾದೇಶದವರು ಇರ್ಬೋದು, ಬೇರೆ ಬೇರೆ ದೇಶದವರು ಏನು ವಲಸೆ ಬಂದು ಇವತ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳು ನಮಗೆ ಅಡಗುದಾಣ ಆಗಿದೆ. ನಾವಿಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲದೆ ನಾವಿರ್ಬೋದು ಅಂತೇಳಿ ಅವ್ರ ತೀರ್ಮಾನ ತಗೊಂಡು ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಟ್ರೈನಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಅನೇಕೊಬ್ಬರ ರಾಜ್ಯದ ಪರವಾಗಿ ದೇಶದ ಪರವಾಗಿರ್ತಕ್ಕಂಥ ಸ್ವಯಂ ಸೇವಕರು ಹೋಗಿ ಅದನ್ನ ತಡೆದಂಥ ಸಂದರ್ಭದಲ್ಲಿ ಈ ಜಮೀರ್ ಅಹ್ಮದ್ ಅವರು ಅವರದ್ದು ಟ್ರಾವೆಲ್ಸ್ ಇಂದ ಸುಮಾರು ಬಸ್ಗಳನ್ನ ತಗೊಂಡ್ಬಂದ್ರು. ಯಾವುದೇ ಕಾರಣಕ್ಕೂ ಅವ್ರ ಮಾಧ್ಯಮದವ್ರ ಮುಂದೆ ಬಿಡದೆ ಅವ್ರನ್ನೆಲ್ಲ ಬಸ್ಗಳಲ್ಲೆಲ್ಲ ಕುಂಬಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ನಮ್ಮಲ್ಲಿ ಚುನಾವಣೆಯಲ್ಲಿ ವೋಟ್ ಹಾಕ್ಸ್ಕೊಬೇಕು ಅಂತ ಹೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು 1,000-2,000 ಕೊಟ್ಟರೆ ಒಂದು ಆಧಾರ್ ಕಾರ್ಡ್ ಕೊಡುವಂತ ಕೆಲಸಗಳನ್ನ ಇವತ್ತು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಮತ್ತೆ SDP ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಮೊದಲಿಂದಲೂ ನಾವು ನೋಡಿದ್ದೀವಿ. ನಮ್ಮ ಮಹದೇವಪುರ ಕ್ಷೇತ್ರ ಒಂದೇ ಕಡೆ ಸುಮಾರು 25,000 ಜನ ಬಾಂಗ್ಲಾದೇಶಿಗರು ಇದ್ದಾರೆ. ವಲಸಿಗರನ್ನ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಹೋಗಿ ಅವ್ರು ನೀವು ಯಾರು ಕರ್ಕೊಂಡ್ ಬಂದಿದ್ದು, ಯಾರು ಕೊಟ್ಟಿದ್ದು ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು 2,000 ಕೊಟ್ರಿ ಇಂಥ ಯಾರೋ ಏಜೆನ್ಸಿ ಅವರು ಇದ್ರು, ಅವ್ರು ನಮ್ಗೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟರು, ವೋಟರ್ ID ಇನ್ನೊಂದು ಮತ್ತೊಂದು ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದಾಗ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳಿದಾಗ ಅವರೇ ಒಪ್ಕೊಂಡಿದ್ದಾರೆ ನಾವು ಬಾಂಗ್ಲಾದೇಶದಿಂದ ಬಂದಿರೋದು ಅಂತ ಹೇಳಿ. ಈ ವಿಚಾರದಲ್ಲಿ ಸಿಎಂ DK ಶಿವಕುಮಾರ್ ಸಿದ್ದರಾಮಯ್ಯ ಅವರ ನಿರ್ಧಾರ ತಪ್ಪಾಗಿದೆ ಎಂದರು. ವೋಟ್ ಬ್ಯಾಂಕ್ಗಾಗಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡುತ್ತಿರುವುದು ತಪ್ಪಾಗಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ಪಾಕಿಸ್ತಾನ ಮಾಡಲು ಹೊರಟಿದೆ. ಈ ದೇಶದ ಸುರಕ್ಷತೆ ಭದ್ರತೆ ದೃಷ್ಟಿಯಿಂದ ಯಾವುದೇ ಸೌಲಭ್ಯಗಳನ್ನು ಕೊಟ್ಟರೆ ಈ ದೇಶದ ನಿವಾಸಿಗಳಿಗೆ ಮಾತ್ರ ಕೊಡಬೇಕು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾಮಿಡಿ ಪೀಸ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡಬಾರದು. ಈ ಸಂಬಂಧ ಬಿಜೆಪಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಈಶ್ವರ್, CTV ನ್ಯೂಸ್, ಕೋಲಾರ.